ಯಜಮಾನ್ರೆ ಯಾವ ಕಡೆಯವರು? ನಾವು ಇಲ್ಲೇ ಯಳವಳ್ಳಿ ಕನಕಪುರ ಪಕ್ಕ ಅಂದರೆ ಇಲ್ಲಿಗೆ ಹತ್ರ ಅಂತ ನಡ್ಕೊಂಬಂದ್ಬಿಟ್ರಾ? ನಡ್ಕೊಂಡೇ ಬರ್ತೀವಿ. ನಡ್ಕೊಂಬಂದ್ರಿ ಈಗ ಜಾತ್ರೆ ನಡ್ಕೊಂಬಂದ್ರಾ? ಬರ್ತೀವಿ ಟೆಂಪೋ ಆದ್ರೆ. ಓ ಸ್ವಂತ ಟೆಂಪೋ. ಓ ದನ ಸಾಕಿದೀವಿ ಅಂತ ಟೆಂಪೋನೇ ತಗೊಂಬಿಟ್ರಾ? ಸಿಲಿಂಡರ್ ಹೊಡಿತೀವಿ. ಹಾಂ ಅದೇ ಟೆಂಪೋಗೆ ದನ ಹಾಕಬರ್ತೀವಿ. ಅದೇ ಟೆಂಪೋಗೆ. ಓಕೆ, ಈಗ ಈ ದನಗಳು ಯಾವಾಗ ತಂದಿರೋದು ನೀವು? ಇವು ತಂದು ಒಂದು 6 ತಿಂಗಳಾಯ್ತು. ಈಗ ಸ್ವಲ್ಪ ಹಳ್ಳಿಲಿ. ಹಾಂ, ಹಳ್ಳಿಲಿ ಹುಡ್ಕಾಡಿ ತಗೊಂಬಂದಿದ್ರಿ. ಏನು ಕೆಲಸಕ್ಕೆ ಅಂತ ತಗೊಂಡಿದ್ರಿ? ನಾವು ಗಾಡಿ ಬಿಡ್ತೀವಿ, ರೇಷ್ಮೆ ಬೆಳೆ ಕಡ್ಡಿ ತೋಟ ಉಳ್ತೀವಿ. ಸ್ವಂತ ಕೆಲಸ. ಸ್ವಂತ ಕೆಲಸ ಅಂದರೆ ಯಾರಿಗೂ ಏನು ಕೂಲಿ ಗೀಲಿಗೆಲ್ಲ ಹೋಗಲ್ಲ? ಸ್ವಂತ ಕೆಲಸ. ಸ್ವಂತ ಕೆಲಸ. ರಾಗಿ ಬೆಳೆ ಬಂದಾಗ ರಾಗಿ ಹೊಲ ಉಳ್ತೀವಿ, ರಾಗಿ ಬಿಡ್ತೀವಿ. ಆ ಥರ ಕೆಲಸ. ಓಕೆ, ಆ ಥರ ಅಂದರೆ ಮನೆ ಕೆಲಸ ಏನಿದೆಯೋ ರೈತರ ಕೆಲಸ ಅದೆಲ್ಲ ನೀವು ಮಾಡ್ಕೊತೀರಾ. ಓಕೆ, ಈಗ ಕಬ್ಬಾಳ ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು ನೀವು? ನಾವು ಕಬ್ಬಾಳ ಜಾತ್ರೆಗೆ ಬಂದು ನಿನ್ನೆ ಸಾಯಂಕಾಲ 3 ಗಂಟೆ. ನಿನ್ನೆ ಬಂದರೆ ನಿನ್ನೆ ಕಟ್ಟಾಕಿದ್ದು ಇವತ್ತು ಬೆಳಗ್ಗೆ ಈಗ ಇದ್ದೀರಾ. ಓಕೆ, ಇವಾಗ ಹಳೆ ಕಾಲದಲ್ಲಿ ನೀವು ಜಾತ್ರೆ ಮಾಡ್ತಿದ್ರಲ್ಲ, ಅವಾಗ ಏನು ಅನ್ಸೋದು? ಇವಾಗ ಸ್ವಲ್ಪ ರೈತ ಕಮ್ಮಿ, ಈಗ ರೈತ ಜಾಸ್ತಿ. ಈಗ ಜಾತ್ರೆ ಚಂದ ನಮಗೆ ಬಸವಣ್ಣ. ಆಗ ಏನ್ದೇ ಮೈಸೂರು ಬಸವಣ್ಣ ಚಂದ ಗೊತ್ತಿರಲಿಲ್ಲ. ಈಗ ಚಿನ್ಮಾರು ಚಿನ್ನ ಬಸವಣ್ಣ ಎರಡು ಒಂದಾಗಿದೆ. ಹಂಗೆ ಚಿನ್ನದ ರೇಟು ಬಸವಣ್ಣ ಆ ಥರ ಆಗಿದೆ. ಈಗ ದುಡ್ಡು ಕೊಟ್ಟರು ಚಿನ್ನ ಸಿಕ್ಕಲ್ರು, ದುಡ್ಡು ಕೊಟ್ಟರು ದನ ಸಿಕ್ಕಲ್ರು. ಬಸವಣ್ಣ ನಾಟಿ ಬಸವಣ್ಣ ಹಂಗೆ ಈ ಥರ ಈಗ. ಓಕೆ, ಇವೆಲ್ಲ ಮನೆಯಲ್ಲಿ ನೀವು ಏನೇನು ತಿಂಡಿಗಳಾಗಿ ಬೆಳೆಸೋದು? ತಿಂಡಿಗಳೇನಪ್ಪ, ರವೆ ಬುಸ ಹಾಕ್ತೀವಿ, ಚಕ್ಕೆ ಬುಸ ಹಾಕ್ತೀವಿ, ಒಂದು ಸ್ವಲ್ಪ ಹಾಲಿದ್ರೆ ಹಾಲು ಬಿಡ್ತೀವಿ ರೀ ಒಂದು ಟೈಮು. ಆ ಥರ ಅಕ್ಕಿ ಗಂಜಿ ಬಿಡ್ತೀವಿ ರೀ. ಅಕ್ಕಿ ಗಂಜಿ ಅಲ್ಲ, ಹಳೆ ಕಾಲದಲ್ಲಿ ನೀವೆಲ್ಲ ಬಣ್ಣ ಬರ್ಸೋದ್ರಲ್ಲೆಲ್ಲ ಫೇಮಸ್ ಅಲ್ವಾ ನೀವು? ಆಗ ಹಳೆ ಕಾಲ ಅಂದರೆ ಅದೆಲ್ಲ ನಾಲ್ಕು ಔಷಧಿ ಮಾಡೋರು. ಜಾಲ್ದಣ್ಣು ಹಾಕುವ, ತಪಾಚಕ್ಕೆ ಕೆಚ್ಚ ಹಾಕುವ, ಎಲ್ಲ ಊರ್ಲು ಹಾಕುವ 1 ತಿಂಗಳು ಅಂತ. ಹೆಂಗೆ ಊರ್ಲು ಅಂತ ಹಾಕುವ ಒಳಗೆಗೆ. ಸೌತೆಕಾಯಿ, ಕುಂಬಳಕಾಯಿ, ಬಾಳೆಹಣ್ಣು, ತಪಾಚಕ್ಕೆ ಅಂತ ಬರ್ದು, ಬೇಲ್ದಣ್ಣು ಬರ್ದು ಅವೆಲ್ಲ 15-20 ದಿವಸ ಕೊಳಿಸಿ ಊದ್ರೆ. ಈಗಿನ ರವೆ ಬೂಸ ನಿಂದ ಅದು ಇದು ಏನು ಮಾಡ್ತಿರ್ಲಿಲ್ಲ. 1 ತಿಂಗಳು ಹೋಗ್ಬಿಟ್ರೆ ಊದೋಗು. ಆ ಥರ ಆ ನಾಟಿ ಮಾಡುವ ನಾವು. ಈಗ ಅದೆಲ್ಲ ಮಾಡಲ್ಲ, ನಾಟಿ ಮದ್ದು ಮಾಡಲ್ಲ ಈಗೇನಿದ್ರು ಅಂಗಡಿ ಮದ್ದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ ಮೊಬೈಲ್ ನಂಬರ್ ಹೇಳಿರ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಯಾರು ವೀಕ್ಷಕರು ನೋಡೋರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದನನ ಹಳೆ ಕಾಲದಲ್ಲಿ ಹೆಂಗೆ ಬೆಳೆಸೋದು ಅಂತ ನೋಡಿ ಕರೆಕ್ಟಾಗಿ ಹೇಳ್ಬಿಟ್ರು. ಹಳೆವು ಅಳಗೆ ಅಂತ ಬರೋವು. ಅಳಗೆ ಒಳಗಡೆ ಬ್ಯಾಲ್ದಣ್ಣನ್ನ ತಗೊಬಂದು ಹೊಡೆದು ಕೆರ್ದು ಹಾಕಿ, ಸ್ವಲ್ಪ ಕಾಯಿ ಇರೋದು ಹಣ್ಣಿರೋವು ಎಲ್ಲ ಹಾಕ್ಬಿಟ್ಟು, ಕುಂಬಳಕಾಯಿ ಸೋರೆಕಾಯಿ ಎಲ್ಲ ಉತ್ತರಿಸಾಕಿ, ಅದಕ್ಕೆ ಈ ತಪಾಲ್ ಮರದ ಚಕ್ಕೆ ಬರೋದು ಅದನ್ನೆಲ್ಲ ಕಿತ್ಕೊಬಂದು ಚೆಚ್ಬಿಟ್ಟು ಹಾಕಿ, ಕೊಳಿ ಹಾಕ್ತಂಗೆ ಹಾಕಿ, ಈ ನಾವು ಹೆಂಗೆ ಈ ಯಾವುದ್ರದ್ದು ಈ ಹೋಮ್ ಮೇಡ್ದು ಡ್ರಿಂಕ್ಸ್ ಮಾಡ್ಕೊತೀವೋ, ಈ ಮಡಿಕೇರಿ ಕಡೆ ಮಾಡ್ತಾರೆ ವೈನ್ ಬಾಟ್ಲು, ಆ ಟೈಪಲ್ಲಿ ಮಾಡಿ ಅದನ್ನು ಕೊಡೋರು ದನಗಳಿಗೆ. ಈ ಅವಾಗೆಲ್ಲ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸಾವ್ರ್ಬಿಟ್ಟು ಲೋಳೆ ಸರಕ್ಕೆ ಚೆನ್ನಾಗೆ ಜಜ್ಜಿ ದವಡೆ ಕೊಡೋರು. ಲೋಕ್ಸರ ಅಂತ ಈಜು ಹಾಕಿದ್ರು ಕೆರೆಗೆ ಇಬ್ಬನಿ ನೀರು ಕೊಡ್ಕೋಗಿ ಆ ಲೋಕ್ಸರ 2 ಕುಡಿದು ದಿವಸ ಕಳ್ಳು ಬಿಡ್ಲಿ, ರಾಮ ಬೀಳಿ ಅಂತ ಅದೆಲ್ಲ ಮೆಡಿಸಿನ್ ತಿನ್ನಿಸೋ ನಾವು. ಇವಾಗೆಲ್ಲ ಕೈ ಲೋಪ್ಲಿ ಆಯ್ತದೆ ಅಂತ ಮುಟ್ಟಲ್ರು ಜನ. ಈಗ ಸೋಕಿ ಮೇವು ಸೋಕಿದನ ಆ ಥರ ತುಂಬ ಒಂದು ಖುಷಿ ಆಗುತ್ತೆ ಹಂಗಾರೆ ಹಳೆ ಕಾಲಕ್ಕೂ ಈ ಕಾಲಕ್ಕೂ. ಓಕೆ, ನಿಮ್ಮ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ? ಹೇಳ್ಬೇಕು, ಇಲ್ಲದೆ ಹೇಳಿ. ಹೇಳೋಣ ಮೊಬೈಲ್ ನಂಬರು. 819752414185. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಅವರ ಮೊಬೈಲ್ ನಂಬರು. ದನನ ಸಾಕೋದು ಹೆಂಗೆ ಅಂತ ತಿಳ್ಕೊಳ್ಳೋರು ಈ ಹೊರಗಡೆಯವರು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಏನು ಹುಬ್ಳಿ ಧಾರವಾಡ ಆ ಕಡೆ ನಾವು ತುಂಬ ದೂರಕ್ಕೆಲ್ಲ ಹೋಗ್ತೀವೋ, ಆ ಕಡೆಯವ್ರು ಕೆಲವ್ರು ಕೇಳ್ತಾರೆ, ಅಣ್ಣ ದನನ ಹೆಂಗೆ ಸಾಕ್ತೀರಾ, ಹಂಗೆ ಅಷ್ಟು ವೈಟ್ ಬಣ್ಣ ಇರ್ತವೆ, ಹಂಗೆ ಹಿಂಗೆ ಮೈ ಬರ್ತದೆ ಅಂತ ಕೇಳ್ತಾರಲ್ಲ, ಆ ಸೈಜ್ಗೆ ಆ ಲೆಕ್ಕಾಚಾರಕ್ಕೆ ಇವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ನಿಜ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಒಂದು ಖುಷಿ ಆಗುತ್ತೆ. ಯಜಮಾನ್ರೆ, ಒಟ್ಟಲ್ಲಿ ಕಬ್ಬಾಳ ಜಾತ್ರೆಗೆ ಬಂದಿರೋದು ಖುಷಿ ಆಗುತ್ತಾ? ಖುಷಿ. ಹಂಗಾರೆ ನಾಳೆ ಮೆರವಣಿಗೆ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ನಮ್ಮ ಜಗನಾರ್ ಪೆಂಡಾಲ್ ಹತ್ರನೇ ಎದುರುಗಡೆ ಇರ್ತಕ್ಕಂಥವು. ಇವರೆಲ್ಲ ಹೆಂಗೆ ಅಂದರೆ ಒಂದು ಫ್ರೆಂಡ್ ಸರ್ಕಲ್ ಮಾಡ್ಕೊಂಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಜನ ಮಾಡ್ಕೊಬಿಟ್ಟು ಎದುರು ಬದ್ರಿಗೆ 2 ಕಡೆ ಪೆಂಡಾಲ್ಗಳು ಹಾಕ್ಕೊಂಡು ಒಳ್ಳೊಳ್ಳೆ ಒಂದೊಂದು ಜೊತೆ 2 ಜೊತೆ ದನ ಕರುಗಳನ್ನು ಕೂಟ ಮಾಡ್ಕೊಂಡು, ಎತ್ತುಗಳು ಕಡಸುಗಳು ಎಲ್ಲವನ್ನೂ ಇದು ಮಾಡ್ಕೊಂಡಿದ್ದಾರೆ. ಇದು ದನ ತುಂಬ ಭಾಳ ಒಳ್ಳೆ ದನ. ಇದು ಯಾವುದೋ ಎಡಗಡೆ ಇರೋದು ಕೆಂದು ಬಣ್ಣ ಹೊಡಿತಾ ಇದೆಯಲ್ಲ, ಅದು ಹಸಿಡನ ಇನ್ನೊಂದು ಏನಂತ ಗೊತ್ತಿಲ್ಲ. ನನ್ನ ಕರು ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಒಟ್ಟಿನಲ್ಲಿ ಒಂದು ಒಳ್ಳೆ ಗುಣಮಟ್ಟಕ್ಕೆ ಈ ದನನ ಅವರು ನಿಲ್ಸ್ಕೊಂಡಿದ್ದಾರೆ. ಹಂಗೆ ಬನ್ನಿ ಮಾತಾಡೋಣ. ಅಣ್ಣ, ಯಾವ ಊರವ್ರು ತಾವು? ಏನು ನಿಮ್ಮ ಹೆಸರು?
ನಮ್ಮ ಹೆಸರು ಶಿವರಾಮ್. ಶಿವರಾಮ್ ಅಂತ. ಯಾವ ಊರವರು? ಎಲ್ವಳ್ಳಿ. ಎಲ್ವಳ್ಳಿ. ಓ, ಎಲ್ಲ ನೀವು ಆ ಸರೌಂಡಿಂಗ್ ಅವರೇನೇನೆ ಒಂದೇ ಕಡೆಯವರೇ ಎಲ್ಲ ಸೇರ್ಕೊಂಡು ಎಲ್ಲ ಒಂದು ಕಡೆ ಪೆಂಡಲ್ ಹಾಕೋ. ಎಲ್ವಳ್ಳಿ. ಹಾಂ, ಎಲ್ಲ ಫ್ರೆಂಡ್ ಸರ್ಕಲ್ಲು ಸೇರ್ಕೊಂಬಿಟ್ಟಿದ್ರು ಹಂಗಾರೆ. ಓ, ಮನೇಲಿ ಹೊಡೆದೋಡ್ಸವ್ರೆ ಎಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಡು ಕೂತ್ಕೊಂಬಿಡೋಣ, ಒಂದು ವಾರ ಹೋಗೋದು ಬೇಡ ಊರಿಗೆ ಅಂತ. ಓಕೆ, ಈಗ ಎಷ್ಟು ವರ್ಷದಿಂದ ನಮ್ಮ ಕಬ್ಬಾಳ ಜಾತ್ರೆ ಮಾಡ್ತಾರೋದು ನೀವು? ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ, ಸಣ್ಣ ಹುಡುಗರ ತಾಯಿಂದ ಮಾಡ್ತಾ ಇದ್ದೀವಿ. ಓಕೆ, ಹಂಗೆ ಪ್ರೇಜ್ ಹೊಡಿತಿರಲ್ಲ ಯಾವಾಗ ನಾವು ಪ್ರೈಸಿಗೆ ಬಿಡ್ತಿಲ್ಲ, ಒಳ್ಳೆ ಒಳ್ಳೆ ಚೆನ್ನಾಗಿ ಸಾಕ್ತಿದ್ರಿ. 2ನೇ ವರ್ಷದಲ್ಲಿ ಬಿಟ್ಟಿದ್ದು. ಹ್ಞೂ, ಬೆಳ್ಳಿ ಏನೋ ಕೊಟ್ಟಿದ್ದು, ಜಗಣ ನಾವು ಎಲ್ಲ ಕೊಟ್ಟಿದ್ದು. ಹ್ಞೂ. ಈಗ ಈ ವರ್ಷ ಈಗ ಇವು 120 ಕೂಟ ಮಾಡ್ರವ ಅಥವಾ ನೀವು ತಗೊಂಬಂದ? ನಾವು ತಂದವೆ. ನೀವು ತಂದವೆ. ಇವಾಗ ಇವೆರಡು ಕೂಟ ಅನಿಸಿದ್ಯಾ ನಿಮಗೆ? ನಮಗೆ ಚೆನ್ನಾಗಿ ಕೂಟ ಸೇರ್ಕೋತಾ ಇದ್ದು ಬಣ್ಣ ಚೇಂಜ್ ಆಯ್ತದೆ ಅಂತ ತಂದಿದ್ವಿ. ಚೇಂಜ್ ಆಗಲಿಲ್ಲ ಅಂದರೆ? ಚೇಂಜ್ ಆಯ್ತದೆ, ಸ್ವಲ್ಪ ನರ ನಿಂತದೆ. ಹಾಂ, ಅದು ಕಸಿ ಮಾಡಿಬಿಟ್ರೆ ಚೇಂಜ್ ಆಯ್ತು. ಚೇಂಜ್ ಆಯ್ತದೆ. ಓಕೆ, ಇವಾಗ ಇವು ತಂದು ಎಷ್ಟು ದಿನ ಆಯಿತು ನೀವು? 8 ದಿವಸ ಆಯ್ತು. ಓ, ಈಗ ಜಾತ್ರೆಗೋಸ್ಕರನೇ ದನ ತಂದಿದ್ದೀರಾ? ಹಂಗಾರೆ ನೀವು ಮನೆ ತಾವೆಲ್ಲ ಉಳುಮೆ ಮಾಡೋಕ್ಕೆಲ್ಲ ರೈತರ ಕೆಲಸಕ್ಕೆ ಏನು ಮಾಡ್ತೀರಾ? ಕೊಟ್ಬಿಟ್ರು ಅವ ಮೊದಲು ಒಂದು ನೇರು ಕೊಟ್ಬಿಟ್ಟು 2.5 ಲಕ್ಷಕ್ಕೆ. ಓ, ಇದ್ದು ಆಲ್ರೆಡಿ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ? ದೊಡ್ಡ ಎತ್ತು. ಹ್ಞೂ, ಕೊಟ್ಬಿಟ್ಟು ಇವನ್ನ ಮತ್ತೆ ಹಿಡ್ಕೊಂಡ್ರಿ. ಸಬಾಸ್. ಅಂದರೆ ಇವು ಎಷ್ಟು ವರ್ಷ ಮಾಡ್ಕೊತೀರಾ ಹಾಗಾದರೆ? ನಾವು ಬಂದರೆ ಮಾರ್ಬಿಡ್ತೀವಿ, ಬರಲಿಲ್ಲ ಅಂದರೆ ಮಡಿಕೋತೀವಿ. ಮಡಿಕೊಂಡಿರ್ತೀರಾ? ಆ ಥರ ಲೆಕ್ಕಾಚಾರ. ಓಕೆ, ಮಡಿಕೋಲ್ಲ. ಹಾಂ, ಹಿಂಸೆ ಕೊಟ್ಟರು ಮಡಿಕೋಲ್ಲ ನಾವು. ಅವು ಎಂಥ ಇದಾದರೂ ಮಡಿಕೋದಿಲ್ಲ. ಯಾರೇ ಬರಲಿ ಖುಷಿಯಾಗೆ ಕೊಡ್ತಾರ ಅದೇನೆ ಇರೋದೇ ನಾವು ಆ ಥರ. ಹಾಂ, ಅಂದರೆ ಒಳ್ಳೆ ದುಡ್ಡು ಮಾಡಿದ್ದೀರಾ ಅಂತ ಆಯ್ತು ಈಗ. ಏನು ದುಡ್ಡು ಗಿಡ್ಡಿಲ್ಲ. ಹಾಂ, ಈಗ ಎಷ್ಟೊತ್ತೆ ಕೊಟ್ಟಿದ್ದೀರಾ ಜಾತ್ರೆಗೆ ಬಂದು ಇವತ್ತು? ಇವತ್ತು ಯಾವ ಕೊಡಲಿಲ್ಲ. ಹಾಂ, ಬೆಳಗ್ಗೆ ಬಂದದ್ದು. ಹಾಂ, ಒಮ್ಮೊಮ್ಮೆ ಮೆರವಣಿಗೆ ಮಾಡ್ಬಿಟ್ಟು ಕಟ್ಟಿ ಹಾಕುವ ಅಂತ ಹೊಡ್ಕೊ ಬಂದದ್ದು. ಆ ಥರ. ಒಟ್ಟಿನಲ್ಲಿ ಕಮಿಟಿ ಮಾಡಲಿ ಮಾಡದೇ ಇರಲಿ, ಮಾಡದೆ ಗಿರಾಕಿ ಬರಲಿ ಬರದೇ ಇರಲಿ, ಒಟ್ಟಿನಲ್ಲಿ ನಮ್ಮೂರು ಜಾತ್ರೆ ನಾವು ಮಾಡಬೇಕು ತಾಯಿ ಮಾಡ್ಕೊ ಬಂದು ಆ ಥರ. ಓಕೆ, ಯಾರು ಕೇಳಿದ್ರೆ ಹಾಗಾದರೆ ಕೊಡ್ತೀರಾ? ಮೊಬೈಲ್ ನಂಬರು ಹೇಳ್ಬಿಡ್ತೀವಿ. ಹಾಂ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವರ ಮೊಬೈಲ್ ನಂಬರ್ ಹೇಳ್ತೀನಿ. 9845444915 ಇದು ಅವರ ಮೊಬೈಲ್ ನಂಬರು. ಯಾರಿಗಾದರೂ ಆಗೊಂದು ವೇಳೆ 2 ಕೂಟ ಇದ್ದರೂ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಒಂದು ಎತ್ತು ಯಾವುದೇ ಕಾರಣಕ್ಕೂ ಜೊತೇಲಿ ನಿಂತ್ಕೊಳ್ಳಲ್ಲ. ಯಾಕೆ ಅಂದರೆ ಅದರ ಅಂಡು ಕುಂಡಿ ಉದ್ದಪ್ಪನೇ ಒಂದು ಲೈನ್ ಜಾಸ್ತಿ ತೊಗೋತದೆ, ಒಂದು ಲೈನ್ ಕಡಿಮೆ ತೊಗೋತದೆ. ಆಮೇಲೆ ಈ ಬಲಗಡೆ ಇರ್ತಕ್ಕಂಥ ಕರುಗೆ ಬಲಗಡಿಕೆ ಮತ್ತು ಎಡಗಡಿಕೆ ಎರಡೂ ಕಡೆ ಗುಂಡಿಗೆ ಸುಳಿ ಇದೆ. ಎಡಗಡೆ ಇರೋ ಎತ್ತಂತಲ್ಲಿ ಯಾವುದೇ ಇದಿಲ್ಲ, ಇದು ಯಾವುದೇ ತಪ್ಪು ಬರಲ್ಲ. ಹಂಗಾಗಿ ಅಷ್ಟೇ ತಿಳಿಸ್ಕೊಟ್ಟಿರ್ತೀನಿ. ಇನ್ನು ಬೇರೆ ಯಾವುದೇ ತಪ್ಪಿನ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ. ಹಂಗಾಗಿ ಅಕಸ್ಮಾತ್ ಯಾರಿಗಾದರೂ ಕೂಟ ಹಿಂಗಿಡಿಸ್ಕೊತೀನಿ ಅಂತಂದ್ರೂ ಬೇಕಾದ್ರೆ ಜೊತೆನೇ ತೊಗೊಂಡೋಗಿ ನೀವು ಹಿಂಗಿಡಿಸ್ಕೋಬೋದು. ಒಂದು ನೂಲು ಪ್ಲೇಟಲ್ಲಿ ಒಂಚೂರು ಕೆಂದೆತ್ತ ಒಂಚೂರು ಜಾಸ್ತಿ ಕೊಡ್ತದೆ. ಆಮೇಲೆ ಹಸೆ ಭಾಗದಲ್ಲಿ ಮೇದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಡ್ತದೆ. ಹಂಗಾಗಿ ಓಕೆ ಯಜಮಾನ್ರೆ, ಯಾರೇ ಬಂದರೂ ಕೊಡ್ತೀರಾ? ಖುಷಿಯಾಗಿ ಕೊಡ್ತೀರಾ? ಏನು ತೊಂದರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಹಂಗೆ ಬನ್ನಿ, ಅವರ ಊರಿನ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಇಲ್ಲೇ ಹಂಗೆ ಮಾತಾಡ್ಸೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಊರು ಕೂಡ ಅವರ ಊರ ಕಡೆಯವರೇ ಅಂತೆ. ಹಂಗೆ ನೋಡೋಣಿರಿ, ಇದಕ್ಕೆ ಬಲಗಡಿಕೆ ಗುಂಡಿಗೆ ಸುಳಿಯೋದೆ, ಒಂದೇ ಕಡೆಗೆ ಯಾವುದೇ ತಪ್ಪನ ಭಾಗ ಇಲ್ಲ ಅದು. ಹಂಗಾಗಿ ಏನು ತೊಂದರೆ ಏನಿಲ್ಲ. ಯಜಮಾನ್ರೆ, ಯಾವ ಊರವ್ರು ತಾವು? ಎಲ್ವಳ್ಳಿ. ಎಲ್ಲ ಫ್ರೆಂಡ್ ಸರ್ಕಲೆಲ್ಲ ಒಂದು ಕಡೆ ಸೇರ್ಕೊಂಬಿಟ್ಟಿದ್ದೀರಾ? ಒಂದು ಕಡೆ ಅಲ್ಲ, ಇಲ್ಲಿ ಕಬ್ಬಾಳಲ್ಲಿ ಇವತ್ತು ಬಾಡು ಬೇರೆ ತಿನ್ನುವಂಗಿಲ್ವಂತೆ, ನಾಳೆಗೂ ಬಾಡು ತಿನ್ನುವಂಗಿಲ್ವಂತೆ. ಹೆಂಗೆ ಕತೆ ಮತ್ತೆ? ಊಟ ಮನೆಯಿಂದ ತಗೊಂಡು ಊಟ ಮಾಡಿದ್ದೀವಿ. ಮನೆಯಿಂದ ತಂದು ಊಟ ಮಾಡಿದ್ದೀರಾ? ಓಕೆ, ಇವು ಎಷ್ಟೆಲ್ಲ ಆಗವೀಗ? ಎರಡೆರಡಲ್ಲೂ. ಏನು ವ್ಯವಸಾಯ ಮಾಡೋದಾ, ಏನು ಬರೀ ಶೋಕಿನಾ? ವ್ಯವಸಾಯ ಮಾಡ್ತೀವಿ. ನೀವು ವ್ಯವಸಾಯ ಮಾಡ್ತೀರಾ? ಹಾಂ, ಗಾಡಿಗೂ ಉಡ್ತೀವಿ, ಹಾಂ, ಒಳನೂ ಉಡ್ತೀವಿ, ಕಡ್ಡಿ ತೋಟ ಆ ಥರ ವ್ಯವಸಾಯ ಮಾಡ್ತೀವಿ. ಓಕೆ, ಇವಾಗ ಬೇಜಾರು ಮಾಡ್ಕೋಬಾರ್ದು. ವಯಸ್ಸಾಯ್ತಲ್ಲ, ಯಾಕೆ ಬೇಕಿದ್ದೆಲ್ಲ ನಿಮಗೆ? ಇದು ಮಾಡ್ಬೇಕಾದ್ರೆ ಜೀವನ ಬೇಕಾದ್ರೆ ಏನು ಹೆಂಗಿರೋ ಜೋರಾಗಿ ಒಂದು 10 ಎಕರೆ ಮಡಗಿದ್ದೀರಂತೆ, ಅದ್ರಲ್ಲಿ 1 ಎಕರೆ ಮಾರ್ಬಿಡೋದು. ನಮಗೂ ಸ್ವಲ್ಪ ಜಮೀನು ಹಾಂ, ಪಂಪ್ಸೆಟ್ ಮಾಡ್ಕೊಂಡಿದ್ದೀವಿ. ಹಾಂ, ಜೀವನ ಸಾಗಿಸಿ ಬ್ಯಾಡವ್ರೆ. ಒಂದು 10 ಗುಂಟೆ ಮಾರ್ಬಿಡೋದು. ಹಂಗಾದ್ರೆ ಅಲ್ಲ, ಒಂದು 10 ಗುಂಟೆ ಮಾರಿದ್ರೆ ಒಳ್ಳೆ ಒಂದು 50 ಲಕ್ಷ ಬರೋದು. ಹಂಗಾದ್ರೆ ಸ್ವಾಮಿ ಮಾರ್ಬಿಟ್ರೆ ಹಾಂ, ಮಾರೋದೇ ಸರಿ. ಆಮೇಲೆ ತಕ್ಕೋಕಾಗದಪ್ಪ ನಾವು ಒಂದು ಕುಂಟಿಯ ಹಂಗೆ. ಅದೇ ಈಗ ಮಾರ್ಬಿಟ್ಟವ್ರು ಮಾರ್ದವ್ರು ಹಾಂ ಕೆಟ್ಟರು, ಹಾಂ, ತಕೊಂಡವ್ರು ಗೆದ್ರು, ಹಂಗೆ ಅಷ್ಟೇ. ಈಗ ಆ ಥರ. ಈಗ ಈ ದನ ಎಲ್ಲ ಸಾಕಿದಿರಲ್ಲ, ನಿಮಗೆ ವಯಸ್ಸಾಯ್ತಲ್ಲ, ಎಳ್ಗಿಳ್ದು ಬಿದ್ದೋದ್ರೆ ಆಯ್ದು ಬಿಟ್ರೆ ಏನು ಮಾಡ್ತೀರಾ? ನಾವು ಹಾಂ, ಬರೀ 500 ರೂಪಾಯಿ, 2,000 ರೂಪಾಯಿ, 1,500 ರೂಪಾಯಿಂದನೇ ದನ ತಂದು ಮಾರಿದ್ದೀವಿ ನಾವು. ಹಾಂ, ಮುತ್ತೆರೆ ಜಾತ್ರೆ, ಹಾಂ, ಆಮೇಲೆ ಪುನಃ ಸಿಹಳ್ಳಿ ಜಾತ್ರೆ, ಹ್ಞೂ, ಆಮೇಲೆ ಪುನಃ ಇದು ಇದ್ರ ಜಾತ್ರೆ, ನಂದಿ ಬಸವಣ್ಣ ಜಾತ್ರೆ, ಹ್ಞೂ, ಐನಗುಡಿ, ಕೆಂಗಲ್ಲು ಎಲ್ಲ ಮಾಡಿದ್ದೀವಿ ಸ್ವಾಮಿ. ನಾವು 30 ವರ್ಷ ತಾವಿಂದನೂ ದನ ತೆಗೆದು ಮಾಡಿ
ಹ್ಞೂ ಬಸವಣ್ಣ ದೇವರಲ್ಲಿ ಬದುಕಿದೀವಿ ಸ್ವಾಮಿ. ಹಾಂ ಅಂದರೆ ಒಳ್ಳೆ ದಳ್ಳಾಳಿ ದುಡ್ಡು ಮಾಡಿದಿರಿ ಅಂತ ಆಯಿತು. ನಾಳಿಗೇನು ಇಲ್ಲ ಸ್ವಾಮಿ, ದನ ಮಾರುವುದು ಲಾಭಕ್ಕೆ ತರುವುದು ಬಸವಣ್ಣನ. ಹಾಂ ಕೆಲಸ ಕಲಿಸೋದು ಮಾರೋದು. ನಾವು 1,000 ರೂಪಾಯಿ 1,500 ರೂಪಾಯಿ ಇಂಥವಿಂದ ದನ ತಂದು ಮಾರಿದ್ದೀವಿ. ಹಾಂ ಇವತ್ತು ದನಿಗೆ ಬೆಲೆ ಕಟ್ಟೂರೇ ಇಲ್ಲ ಬಸವಣ್ಣನಿಗೆ. ಹ್ಞೂ ಬಸವಣ್ಣನಿಗೆ ಬೆಲೆ ಕಟ್ಟೂರೇ ಇಲ್ಲ ಇವಾಗ. ಆ ಥರ ನೋಡಪ್ಪ ಈ ಥರ ಬಸವಣ್ಣನಿಗೆ ಬೆಲೆ ಹೋಯ್ತಾ ಇದೆ. ಅಲ್ಲ ಓಕೆ, ಅವಾಗೆಲ್ಲ ನೀವು ಕಮ್ಮಿಗೆ ತತ್ತಿದ್ರಲ್ಲ, ಇವಾಗ ಇಷ್ಟೊಂದು ಬೆಲೆ ಆಗಿದೆಯಲ್ಲ, ಎಲ್ಲ ಲಕ್ಷ ಲಕ್ಷ ಹೇಳ್ತಾರಲ್ಲ, ಇದು ನಿಜನಾ? ನಿಜ ಸ್ವಾಮಿ, ಬಸವಣ್ಣ ಇದ್ದಂಗೆ ವ್ಯಾಪಾರ ಹೇಳ್ತಾರೆ ಬಸವಣ್ಣಂದು. ಹಾಂ ಈಗ ನಾ ಹೇಳಿದ್ರು ಬೆಲೆ ಕಟ್ಟುವುದೇ ಇಲ್ಲ ಇವಾಗ. ಆ ಥರ. ಆ ಥರ ಇವಾಗ ಬಸವಣ್ಣನಿಗೆ. ಓಕೆ, ಹಾಂ ತುಂಬ ಒಂದು ಹಂಗಾರೆ ಖುಷಿ ಆಗುತ್ತೆ ಹಳೆ ಜಾತ್ರೆಗೂ ಈ ಜಾತ್ರೆಗೂ. ಖುಷಿಯಾಗಿ ಮಾಡ್ತೀವಿ. ಹಂಗಾರೆ ಈಗ ಒಂದು ವಾರ ಇಲ್ಲೇ ಟೆಂಟ್ ಹಾಕ್ಬಿಡ್ತೀರಿ? ಏನಿಲ್ಲ ಸ್ವಾಮಿ, ನಾಳೆ ಇರ್ತೀವಿ ಇಲ್ಲ ನಾಳೆಗೆ ಹೊಕ್ಕೈತೀವಿ ಅಷ್ಟೇ. ನಾಳೆಗೆ ಎದ್ದು ನಾಡ್ದು ಎಲವಳ್ಳಿ ಹಾಂ ಹೋಯ್ತಾ ಇರ್ತೀವಿ. ಹತ್ರ ಹೋಯ್ತಾ ಇರ್ತೀರ? ಕಬ್ಬಾಳಮ್ಮನವ್ರ ಜಾತ್ರೆ, ಹಾಂ ನಮ್ಮ ತಾಯಿ ಕುಳಿ, ನಾವು ಕಬ್ಬಾಳ ಕುಳಿಯವರು ಹಾಂ ಕೆಂಬಿಟ್ಟು ನಾಡ್ತಿ ಬರ್ತೀವಿ, ಯಾವಾರ ಬರ್ತೀವಿ ಇಲ್ಲಿಗೆ, ಹಾಂ ಖುಷಿಯಾಗಿರ್ತೀವಿ. ಜಾತ್ರೆ ಮಾಡ್ಕೋವಾಗ ಕಬ್ಬಾಳಮ್ಮನವ್ರೆಲ್ಲ ಬಂದಿರೋದು ಸ್ವಾಮಿ. ಹಾಂ ನೋಡ್ತಾ ಇರ್ಬೋದು ಸ್ನೇಹಿತರೆ, ಉಳುಮೆ ಮಾಡೋದ್ರಲ್ಲಾಗಲಿ ಗಾಡಿ ಕೆಲಸದಲ್ಲಾಗಲಿ ಎಲ್ಲದರಲ್ಲೂ ಪಕ್ಕ ಇದ್ದಾವಂತೆ. ಎರಡೆರಡಲ್ಲೂ ಯಾರಿಗಾದರೂ ಬೇಕು ಅನ್ನೋರು ಕರೆ ಮಾಡ್ಬೋದು. ಅಣ್ಣ ಮೊಬೈಲ್ ನಂಬರು? ಮೊಬೈಲ್ ನಂಬರ್ ಮಗ 9353669690. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ದನಗಳನ್ನು ತೋರಿಸಿರ್ತೀನಿ. ಇದು ಒಂದಕ್ಕೆ ಮಾತ್ರ ಬಲಗಡೆ ಗುಂಡಿಗೆ ಸುಳಿ ಇರೋದು. ಎರಡು ಕಡೆನೇ ಐತೆ. ಇಲ್ಲ, ಬಲಗಡೆ ಒಂದೇ ಕಡೆ ಕಾಣಿಸ್ತಾ ಇರೋದು. ಈ ಕಡೆನೂ ಅದ ಬಗ್ಗೆ. ಹೌದಾ? ನೋಡಿ ಅವರೇ ಹೇಳ್ತಾವ್ರೆ, ಸರಿನಾ? ಎರಡು ಕಡೆ ಈ ಬಲಗೋಲ್ಗೆ ಕೋಲ್ ಈಗಿರುವಂಗೆನಾ? ಬಲಗೋಲು ಎಡಗೋಲು ಒಂದೊಂಚೂರು ದೊಡ್ಡ ಮೂಳೆ ದನ, ಎಡಗೋಲಿರೋದು. ಬಲಗೋಲು ಒಂಚೂರು ಸಣ್ಣ ಮೂಳೆ ದನ. ಆದರೆ ಮೇಯಿಸಿ ಚೆನ್ನಾಗೇ ಇಟ್ಟಿದ್ದಾರೆ. ಗಾಡಿ ಕೆಲಸಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದ್ದಾವಂತೆ. 101% ಯಾರಾದರೂ ಬೇಕು ಅನ್ನೋರು ಕರೆ ಮಾಡಿ ಮಾತಾಡಿ. ನೋಡಿ, ಈ ಥರ ನಿಯತ್ತಾಗಿ ನಿಜ ಹೇಳೋವಂಥ ರೈತರು ಅದೇ ಹೇಳೋದು. ಅದಕ್ಕೇ ರೈತ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡ್ತಾ ಇರ್ಬೋದು, ಬಲಗಡಿ ಕಾಣಿಸ್ತದೆ, ಎಡಗಡಿಗೆಲ್ಲೋ ಕಾಣಿಸ್ತಲ್ಲ. ಈ ಕಡೆನೂ ಅಂದ್ರೆ ಹೌದಾ? ಓಕೆ, ಎರಡು ಕಡೆಗೂ ಇರೋದ್ರಿಂದ ಏನು ತಪ್ಪಿಲ್ಲ. ಬಟ್ ಒಂದೇ ಕಡೆ ಬಲಗಡಿಗೆ ಇದ್ದಿದ್ರು ತಪ್ಪಿಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಈ ಥರ ರೈತರು ನೇರವಾಗಿ ಉತ್ತರ ಕೊಟ್ಟಾಗ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಓಕೆ ನೋಡ್ರೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವನ್ ಜೊತೆ ಹಸುಗಳು ಅಂದರೆ ವ್ಯವಸಾಯದ ದನಗಳು. ಅವರು ಕೂಡ ಇಲ್ಲೇ ನಿಯರೆಸ್ಟ್ ಅಂತ ಎಲ್ಲರೂ ಒಂದು ಟೋಟಲಿ ಸರ್ಕಲ್ ಮಾಡಿಕೊಂಡು ಫ್ರೆಂಡ್ ಸರ್ಕಲ್ನ ದನಗಳನ್ನು ಸಾಕಿರೋದು. ತುಂಬ ಒಂದು ಖುಷಿ ಆಗ್ತಿದೆ. ರೂಪಾಯಿ ಬಣ್ಣದ ದನ, ಅವತ್ತಿನ ಕಾಲದ ಚಿನ್ನದ ದನ ಇವು. ಅವತ್ತಿನ ಕಾಲದಲ್ಲಿ ಈ ಬಣ್ಣಕ್ಕೆ ತುಂಬಾ ಬೆಲೆ, ತುಂಬಾ ಬೇಡಿಕೆ. ಬಿಳಿ ಬಣ್ಣದ ದನ ಹಿಡ್ಕೊಳ್ಳಿ ಅಂತಂದರೆ ಬಿಳುಮುರಿ ದನ ಏನಕ್ಕೆ ಅಂತನ್ನೋರು. ಅವತ್ತಿನ ಕಾಲದಲ್ಲಿ ತುಂಬ ಒಂದು ಖುಷಿ ಆಗುತ್ತೆ ಇವತ್ತು ಅದನ್ನು ನೆನೆಸ್ಕೊಂಡ್ರೆ. ಅವತ್ತಿನ ಕಾಲಕ್ಕೆ ಅಂಥ ಚಿನ್ನದ ದನ ಇದು. ಯಜಮಾನ್ರೆ, ಏನು ನಿಮ್ಮ ಹೆಸರು? ಸ್ವಾಮಿ ಅಂತ. ಯಾವ ಊರವ್ರು ತಾವು? ಹುಯ್ಯಮ್ಮಳ್ಳಿ. ಅಲ್ಲ, ನೀವೆಲ್ಲ ವಯಸ್ಸಾದವ್ರು ಹಿಂಗೆ ಸೇರ್ಕೊಂಡಿದ್ದೀರಲ್ಲ, ಒಂಥವು ಯಾಕೆ ಸೇರ್ಕೊಂಡ್ರಿ? ಮಾರೋಕ್ಕೆ. ಇವಾಗ ಇವೆಲ್ಲ ಬೇಕಾ ನಿಮಗೆ ವಯಸ್ಸಾದ ಕಾಲದಲ್ಲಿ? ಹಾಂ, ಏನು ಕೆಲಸ ಮಾಡೋಕ್ಕೋಸ್ಕರ ಬರ್ತೀರಿ ನೀವು? ಆವಾಗ 990 ತಗೋಬೇಕು ಟಾನಿಕ್ನ, ಆರಾಮಾಗಿ ಮನೆಗೆ ಹೋಗ್ಬೇಕು, ರೆಸ್ಟ್ ಮಾಡ್ಬೇಕು ನೀವು. ಹಾಂ, ನಿಮಗೆ ಈ ಥರ ಬಂದ್ಬಿಟ್ರೆ ಜಾತ್ರೆಯಲ್ಲಿ ಚಳಿಲೆಲ್ಲ ಮುಡಿಕೊಂಡು ನೀವು ಚಳಿಲಿ ಯಾಕೆ ಈ ಥರ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಈ ಕಬ್ಬಾಳ ಜಾತ್ರೆಗೆ? ಪ್ರತಿ ವರ್ಷನೂ ಬರ್ತೀರಾ? ಓಕೆ, ಇವೇನೆಲ್ಲಾಗವೆ? ಆರಲ್ಲೂ ಎಲ್ಲ ಉಳುಮೆ ಕೆಲಸ ಎಲ್ಲ ಮಾಡೋದೇನಾ? ಎಲ್ಲ ಕೆಲಸನೂ ಏನು ಕರ ಕಟ್ಟು ಎಲ್ಲದಕ್ಕೂ ರೆಡಿ. ಓಕೆ, ಯಾರ ಬಂದರೆ ಕೊಡ್ತೀರಾ ಇವಾ? ಏನು ಹೇಳ್ತಾಯಿದ್ರಿ ಬೆಲೆ? 1,30,000 ಹೇಳ್ತಾಯಿದ್ದೀರಾ ಆರಲ್ಲೂ? ಒಟ್ಟಿನಲ್ಲಿ ಯಾರ ಬಂದರೆ ಕೊಡ್ತೀರಾ? ನೋಡ್ತಾ ಇರ್ಬೋದು ಸ್ನೇಹಿತರೆ, 1,30,000 ವ್ಯಾಪಾರ ಹೇಳಿದ್ದಾರೆ. ಒಂದೇ ಒಂದು ಚೂರು ಅದು ಡೌನ್ ಸುಳಿ ಎಲ್ಲಿ ಯೂಸ್ ಮಾಡ್ರೆ? ಡೌನ್ ಸುಳಿಗೆ ಬರಲ್ವಲ್ಲ ಅದು. ಈ ಕಡೆ ಇನ್ನೊಂದು ಸುಳಿ ಇಲ್ವಲ್ಲ ಅಣ್ಣ? ಆರಾಮ್ ಏನಿಲ್ಲಣ್ಣ, ಸುಮ್ಮನೆ ನಮ್ಮ ರೈತರನ್ನೆಲ್ಲ ಮಾತಾಡ್ಸೋಣ, ಖುಷಿ ಪಡೋಣ. ಯಜಮಾನ್ರೆ, ಡೌನ್ ಸುಳಿಗೆ ಇನ್ನೊಂದು ಸುಳಿ ಇರಬೇಕಲ್ಲ, ಇಲ್ವಲ್ಲ? ಡೌನ್ ಸುಳಿ ಸೇರ್ತದಾ? ನೋಡ್ತಾ ಇರ್ಬೋದು ಸ್ನೇಹಿತರೆ, ಅದು ಡೌನ್ ಸುಳಿಗೆ ಸೇರಲ್ಲ. ಪಾಪ ನಮ್ಮ ಹಿರಿ ಮನುಷ್ಯರಿಗೆ ಗೊತ್ತಿಲ್ಲ.
ಯಾಕೆಂದರೆ ದಾವಣ ಸುಳಿ ಇದ್ದಾಗ ಮುಂದೆಗಡೆಗೆ ಒಂದು ಸುಳಿ ಹಿಂದೆಗಡೆಗೆ ಒಂದು ಸುಳಿ ಇದ್ದರೆ ಮಾತ್ರ ದಾವಣ ಸುಳಿಗೆ ಸೇರ್ತದೆ, ಇಲ್ಲಾಂದರೆ ದಾವಣ ಸುಳಿಗೆ ಸೇರಲ್ಲ, ಸಡಿ ಸುಳಿಗೆ ಸೇರ್ತದೆ. ಅದು ಬೆಟ್ಟು ಮಡಗಿ ಕೀಲಿಂದ ಆಚೆಗೆ ನೋಡಿದ್ರೆ ಬೆಟ್ಟು ಬಿಟ್ಟಿದ್ರೆ ಸೇರಲ್ಲ, ಇಲ್ಲಾಂದರೆ ತಪ್ಪು ಬಂದುಬಿಡ್ತದೆ. ಮಡಗಿದ್ದೀರಾ? ಬೆಟ್ಟೆಲ್ಲ ಮಡಗಿದ್ದೀರಾ? ಎಲ್ಲ ಮಡಗೆ ತಂದಿರೋದು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಏನಾರು ಗೊತ್ತಾ ನಿಮಗೆ? ನಿಮ್ಮ ಹುಡುಗರು ಯಾರವ್ರೆ? ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ ಮೊಬೈಲ್ ನಂಬರ್ ಹೇಳ್ತೀನಿ. 9686887710. ಇದು ಇವರ ಮೊಬೈಲ್ ನಂಬರ್ ಆಗಿರುತ್ತೆ. ಎರಡು ಕೂಡ RRಲ್ಲೂ. ಕೆಲಸ ಎಲ್ಲ ಪಕ್ಕ ಹೊಡೆದವೆ. ಕೆಲಸದ ದನಗಳು ಯಾರಿಗಾದರೂ ಬೇಕು ಅನ್ಸಿದ್ರೆ ದೂರದವ್ರು ಆಗ್ಬೋದು, ಹತ್ರದವ್ರು ಆಗ್ಬೋದು, ಎಲ್ಲಿಯವರೇ ಆಗ್ಬೋದು, 101% ಈ ದನನ ತೊಗೋಬೋದು. ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ಏನೇನು ತಿಂಡಿ ಕೊಡ್ತೀರಿ? ಸಣ್ಣ ಪುಟ್ಟ ಎಲ್ಲ? ಹಾಂ, ಹಂಗೆ. ಓಕೆ, ಥ್ಯಾಂಕ್ ಯು.